ಅಶೋಕ್ 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 ನಿನಗೆ ಕುಡಿಯೋದಕ್ಕೆ ಹಾಲು ತಂದಿದ್ದೀನಿ ಇದೆ. ಈ ಹಾಲು ಕುಡಿದ್ರೆ ನೀನು ಬೇಗ ಹುಷಾರಾಗ್ತೀಯ. ಇವು ಬರೀ ಕಲ್ಗಳಲ್ಲ, ರುದ್ರಾಕ್ಷಿ, ಶಿವನ ಪ್ರತಿರೂಪ, ದಾರಿ ತೋರಿಸೋ ದೇವರು. ನಾನು ನಂಬಿರೋ ಶಕ್ತಿ ಸತ್ಯ ಅನ್ನೋದಾದರೆ, ಆ ರಾಯರ ಶ್ರೀರಕ್ಷೆ ನಮ್ಮಲ್ಲಿದೆ ಅನ್ನೋದಾದರೆ, ಈ ರುದ್ರಾಕ್ಷಿಗೆ ಶಕ್ತಿ ಇದೆ ಅನ್ನೋದಾದರೆ, ಇದೇ ಆಸ್ತಿ ಎಲ್ಲಿದೆ ಅಂತ ತೋರಿಸುತ್ತೆ. ಏಯ್, ನೀನು ಯಾಕೋ ಇಲ್ಲಿಗೆ ಬಂದೆ? ಯಾರನ್ನ ಕೇಳ್ಕೊಂಡು ಒಳಗಡೆ ಬಂದೆ? ನನಗೆ ಹೋಗಲು ಬರಲು ಯಾರ ಅಪ್ಪಣೆಯೂ ಬೇಕಿಲ್ಲ. ಇದೇನ್ ಸ್ಮಶಾನ ಅನ್ಕೊಂಡಿದ್ಯಾ? ನೀನ್ ಇಷ್ಟ ಬಂದಂಗೆ ಬಂದು ಹೋಗೋದಕ್ಕೆ? ಹೋಗೋ ಆಚೆ. ಸ್ಮಶಾನದಲ್ಲಿ ಮೌನ ಇರುತ್ತೆ, ಶಾಂತಿ ಇರುತ್ತೆ. ಆದರೆ ನಿಮ್ಮಂತೋರು ಈ ಮನೆಯಲ್ಲಿ ಇರುವವರೆಗೂ ಗಲಭೆ, ಜಗಳ. ನಮ್ಮನೆಗೆ ಬಂದು ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತೀಯ? ಎಷ್ಟೋ ಧೈರ್ಯ ನಿನಗೆ? ಹೋಗೋ ಆಚೆ, ಹೋಗೋ. ಇಲ್ಲಿಂದ ಹೋಗಬೇಕಾದವನು ನಾನಲ್ಲ, ನೀನು. ಅನ್ನ ನೀರು ಬಟ್ಟೆ ಕೊಟ್ಟ ಮನೆಗೆ ಕನ್ನ ಹಾಕುವುದು ಸಲ್ಲದು ರಾಣಿ. ಅಮಾಯಕರ ನಡುವೆ ನಿಂತಾಗ ಒಳ್ಳೆಯ ಮನಸ್ಸಿನವರಾಗಿರಬೇಕು. ಆದರೆ ನೀನು ಅಮಾಯಕರ ಜೀವ ಹಿಂಡಿ ಬದುಕು ನಡೆಸ್ತಾ ಇದೀಯ. ಶಿವ ಮೆಚ್ಚಲ್ಲ. ಏಯ್, ಅದನ್ನ ಕೇಳೋದಕ್ಕೆ ನೀನ್ ಯಾರೋ ಬಂದ್ಬಿಟ್ಟ ನನಗ್ ಬುದ್ಧಿ ಹೇಳೋದಕ್ಕೆ? ಮೊದ್ಲು ನೀನ್ ಯಾರು, ನಿನ್ನ ಅಸ್ತಿತ್ವ ಏನು, ನಿನ್ನ ನೆಲೆ ಎಲ್ಲಿ ಅಂತ ಗೊತ್ತಿದ್ಯಾ? ಕಂಡ್ ಕಡೆ ತಿನ್ಕೊಂಡು ಕಂಡ್ ಕಡೆ ಮಲಗಿ ಊರೂರ್ ಸುತ್ತೋ ನಿನಗೆ ಇಷ್ಟಿರೋವಾಗ ಎಲ್ಲ ಇರೋ ನನಗಿನ್ನೆಷ್ಟಿರ್ಬೇಡ. ನನಗೆ ಶಿವನೇ ಅಸ್ತಿತ್ವ, ಇಡೀ ಭೂಮಂಡಲವೇ ನನ್ನ ನೆಲೆ. ಇದಕ್ಕಿಂತ ಬೇರೇನು ಬೇಕು? ಏಯ್, ನಿನ್ ಫಿಲಾಸಫಿ ಕೇಳೋದಕ್ಕೆ ನಾನೇ ನಿನ್ ಬಿಟ್ಟಿ ಬಿದ್ದಿಲ್ಲ. ಮರ್ಯಾದೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಮನೆಯವ್ರನ್ನೆಲ್ಲ ಕರೆಸ್ತೀನಿ. ಅವರೆಲ್ಲ ಬಂದ್ರೆ ಕೈಕಾಲ್ ಮುರಿದು ಹೊರಗಡೆ ಎಸಿತಾರೆ ನಿನ್ನ. ಹೇಳ್ಕೊಳ್ಳೋದಕ್ಕೆ ಶಿವನ್ ಭಕ್ತ, ಕಂಡ್ ಮನೆಗೆ ನುಗ್ತಿಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಭಿಕಾರಿ. ನನ್ನ ಬಳಿ ಶಿವನಿದ್ದಾನೆ, ನಾನು ಭಿಕಾರಿಯಲ್ಲ. ನಿನ್ನ ಬಳಿ ಯಾರಿದ್ದಾರೆ? ನೀನು ಭಿಕಾರಿ. ಸಿಕ್ಕುವುದೆಲ್ಲ ಬೇಕು ಎನ್ನುವಂತವರು ಭಿಕಾರಿಗಳು, ಅದು ನಿನ್ನಂತವರು. ಎಷ್ಟೋ ಧೈರ್ಯ ನಿನಗೆ? ನನ್ನನ್ನೇ ಭಿಕಾರಿ ಅಂತೀಯಾ? ನಿನಗೆ ನನ್ನ ಮುಟ್ಟಲು ನೀನು 7 ಜನ್ಮ ಎತ್ತಿದರೂ ಸಾಲಲ್ಲ. ಹುಷಾರ್. ಏಯ್, ನಮ್ಮನೆಗೆ ಬಂದು ನನ್ನನ್ನು ಕೊಲೆ ಮಾಡೋ ಪ್ರಯತ್ನ ಪಡ್ತಿದ್ಯಾ? ಇರು, ನಿನಗೆ ಮಾಡ್ತೀನಿ. ಅಯ್ಯೋ 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 ಅಯ್ಯೋ, ಎಲ್ರು ಬೇಗ ಬನ್ನಿ, ಮನೆ ಕಳ್ಳ ಬಂದಿದ್ದಾನೆ, ಬೇಗ ಬನ್ನಿ. ಕಳ್ಳನೇನೆ? ಎಲ್ಲಿ? ಮನೆ. ನಮ್ಮನೆ ಕಳ್ಳ ನುಗ್ಗಿದಾನ?
ಹೌದು ರೀ, ಅಶೋಕನ್ ರೂಮಲ್ಲೇ ಇದ್ದಾನೆ. ಅಶೋಕಂಗೆ ಏನಾದ್ರೂ ಮಾಡ್ಬಿಡ್ತಾನೆ. ಬೇಗ ಬನ್ನಿ, ಅಶೋಕನ್ ಕಾಪಾಡೋಣ. ಅಲ್ವೇ ರಾಣಿ, ಕಳ್ಳ ಬಂದ್ರೆ ಅಶೋಕನ್ ರೂಮ್ಗೆ ಯಾಕೆ ಹೋಗ್ತಾನೆ? ಅಯ್ಯೋ, ನನಗೇನು ಗೊತ್ತು. ಬೇಗ ಬನ್ನಿ, ಅಶೋಕನ್ ಸಾಯಿಸೋದಕ್ಕೂ ಹೇಸೋನಲ್ಲ. ಏನೇ ಹೇಳ್ತಿದ್ಯಾ ನೀನು? ಹೌದು ರೀ, ಅಶೋಕನ್ಗೆ ಹಾಲು ಕೊಡೋದಕ್ಕೂ ಹೋದ್ನಾ, ಅವ್ನು ಡೈರೆಕ್ಟಾಗಿ ರೂಮ್ ಒಳಗಡೆನೆ ಬಂದ್ಬಿಟ್ಟ. ನನ್ನನ್ನು ಸಾಯಿಸೋದಕ್ಕೆ ನೋಡ್ದ. ನಾನು ಕಿರ್ಚ್ಕೊಂಡು ಓಡ್ ಬಂದ್ಬಿಟ್ಟೆ. ಅಶೋಕನ್ ಪಕ್ಕದಲ್ಲೇ ಇದ್ದ. ಅಶೋಕನ್ನೇ ದುರ್ಗುಟ್ಕೊಂಡು ನೋಡ್ತಿದ್ದೆ ರೀ. ಕೃಪಾಕರ್, ಮೈನ್ ಡೋರ್ ಲಾಕ್ ಮಾಡಿ. ಅವನು ನೀವು ಹುಟ್ಲಿಲ್ಲ ಆರಿಸ್ಬಿಡೋಣ. ಬನ್ನಿ. ರೀ, ಅಶೋಕನ್ನ ಕಳ್ಳ ಕರ್ಕೊಂಡು ಹೊರಟೋಗಿದ್ದಾನೆ. ಕಳ್ಳ ಯಾಕೆ ಅಶೋಕ್ನ ಕರ್ಕೊಂಡು ಹೋಗ್ತಾನೆ? ನನ್ನನ್ನು ಕೇಳಿದ್ರೆ ನನಗೇನು ಗೊತ್ತು. ಮೊದಲು ಅಶೋಕನ್ ಹುಡುಕಿ. ರಾಣಿ, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ದಾನೆ? ಕಳ್ಳನೇ ಬಂದಿದ್ರೆ ಏನಾದ್ರೂ ದೋಚ್ಕೊಂಡು ಹೋಗಿರ್ತಿದ್ದ. ಅಶೋಕನ್ ಯಾಕೆ ಕರ್ಕೊಂಡು ಹೋಗ್ತಾನೆ? ರೀ, ಹೀಗೆ ಮಾತಾಡ್ತಾ ನಿಂತಿರ್ತಿರೋ ಇಲ್ಲ ಅಶೋಕನ್ ಹುಡುಕ್ತಿರೋ? ಸರಿ ಕೃಪಾಕರ್, ರೆಡಿ. ಯಜಮಾನ್ರೆ, ಅಶೋಕನನ್ನ ಯಾರೋ ಅಗಾರಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಘೋರಿಗಳು ಬಂದಿದ್ರಾ? ಮತ್ ಕಳ್ಳ ಅಂತೀಯಲ್ಲೇ? ಅಯ್ಯೋ, ಅವನೇ ರೀ ಕಳ್ಳ. ಅವತ್ತು ಚಿರುನ್ ಕರ್ಕೊಂಡು ಹೋದ. ಚಿರು ಸ್ವಲ್ಪ ದಿನಕ್ಕೆ ಸತ್ತು ಹೋದ. ಇವತ್ತು ನಮ್ಮ ಅಶೋಕನ್ ಕರ್ಕೊಂಡು ಹೋಗಿದ್ದಾನೆ. ನಮ್ಮ ಅಶೋಕನ್ಗೆ ಏನಾಗಿದೆ? ಅಭಿಷೇಕ್, ನಾನು ನುಡಿಬೇಡ್ವೆ. ಕೃಪಾಕರ್, ಬನ್ನಿ ಮೊದಲು ಅವ್ರನ್ನ ತಡೆಯೋಣ. ನಡಿ ಚಂದ್ರ. ಅಶೋಕ, ಅಶೋಕ್, ಅಶೋಕ, ಅಶೋಕ್, ಅಶೋಕ. ನಿಂತ್ಕೋ, 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 ನಿಂತ್ಕೊಳ್ಳೋ. ಯಾಕೋ ಅಶೋಕನ್ ಕರ್ಕೊಂಡು ಹೋಗ್ತಾ ಇದ್ಯಾ? ಬಿಡೋ ಅವನ್ನ, ಬಿಡೋ. ನೀನ್ ಯಾಕೋ ಪದೇ ಪದೇ ನಮ್ಮನೆಗೆ ಬರ್ತೀಯ? ನಿನ್ಗೇನು ಹುಚ್ಚಿಡ್ತಿದ್ಯಾ? ಏನೋ ನಮ್ಮನೆಗೆ ನುಗ್ಗಿ ನಮ್ಮನೆ ಮಗನ ಕಿಡ್ನಾಪ್ ಮಾಡ್ತಾ ಇದೆಯೇನೋ? ಎಷ್ಟೋ ಧೈರ್ಯ ನಿನ್ಗೆ? ಏಯ್, ಮನೆಗೆ ನುಗ್ಗಿದ್ದೋಲ್ದೆ ಎಲ್ರ ಮೇಲೆ ದೌರ್ಜನ್ಯ ಮಾಡ್ತಿದ್ಯಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಿನ್ ಗತಿ ಏನಾಗುತ್ತೆ ಅಂತ ಗೊತ್ತಾ ನಿನ್ಗೆ? ರಕ್ಷಣೆ ಕೊಡೋಕ್ ಬಂದಂತ ನನ್ನನ್ನೇ ಆರಕ್ಷಕರ ಹತ್ರ ಕಳಿಸ್ತೀಯಾ? ಕರೆಸು, ಕರೆಸು. ಆರಕ್ಷಕ ಬಂದು ನನ್ನನ್ನ ಕರ್ಕೊಂಡು ಹೋಗ್ಬೋದು, ಆದರೆ ಈ ಮನೇಲಿ ಆಗೋ ಸಾವನ್ನ ತಡೆಯೋಕ್ಕಾಗಲ್ಲ. ಏನ್ ಬೊಗಳ್ತಾ ಇದ್ಯಾ ನೀನು? ಈ ಮನೇಲಿ ಸಾವ? ಹೌದು, ಈ ಮನೇಲಿ ಸಾವಾಗುತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ಅಪ್ಶಕನ ನುಡಿತಿದ್ಯೇನೋ ಪಾಪಿ. ತಲೆ ಕೆಟ್ಟಿದೆಯೇನೋ ನಿನ್ಗೆ? ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದೆಯಲ್ಲ. ಬದುಕಿರೋರನ್ನೆಲ್ಲ ಸಾಯಿಸೋಕ್ ಬಂದಿದ್ಯಾ? ಭವಿಷ್ಯ ಬೇರೆ ನುಡಿತಿದ್ಯಾ ನೀನು? ಏನು ನಿನ್ನನ್ನು ದೇವರು ಅಂದ್ಕೊಂಡಿದ್ಯಾ? ಅಹಂ ಬ್ರಹ್ಮಾಸ್ಮಿ. ಬಾಯ್, ಕಂಡಿದ್ದೀನಿ. ಏಯ್, ಯಾರ ಭವಿಷ್ಯದ ಬಗ್ಗೆ ಮಾತಾಡ್ತಿದ್ಯಾ ನೀನು? ಯಾರ ಸಾವಿನ ಬಗ್ಗೆ ಮಾತಾಡ್ತಿದ್ಯಾ? ಅಗೋಚರ, ಎಲ್ಲ ಅಗೋಚರ. ರೀ, ಇವನ ಹತ್ರ ಕಣಿ ಕೇಳ್ತಾ ಇದ್ದೀರಾ? ಇವ್ನು ಹೇಳ್ತಾ ಇರೋದನ್ನ ಕೇಳಿದ್ರೆ ಇವ್ನು ನಮ್ಮ ಅಶೋಕನ್ ಕರ್ಕೊಂಡು ಹೋಗಿ ಸಾಯಿಸ್ಬಿಡ್ತಾನ ಅಷ್ಟೇ. ಇಂಥವ್ರೆಲ್ಲ ಜೀವಂತವಾಗಿರೋ ಮನುಷ್ಯರನ್ನ ಕರ್ಕೊಂಡು ಹೋಗಿ ಅವ್ರನ್ನ ಸಾಯಿಸಿ ಆ ಹೆಣದ ಮೇಲೆ ಪ್ರಯೋಗ ಮಾಡ್ತಾರಂತೆ ರೀ. ತಪ್ಪು ತಿಳುವಳಿಕೆ. ಮುಚ್ಚ ಬಾಯಿ. ಹೆಣದ ಮೇಲೆ ಕೂತು ಗಾಂಜಾ ಹೊಡ್ಕೊಂಡು ಡಾನ್ಸ್ ಮಾಡೋ ನಿನ್ನಂತವ್ರಿಗೆ ಎಷ್ಟಿರ್ಬೇಕಾದ್ರೆ ಇನ್ನು ಸುಸಂಸ್ಕೃತವಾಗಿ ಬದುಕ್ತಾ ಇರೋ ನಮಗೆ ಎಷ್ಟಿರ್ಬೇಕು? ಎಲ್ಲವನ್ನ ಒಂದೇ ತಕ್ಕಡಿಯಲ್ಲಿ ತೂಗಬೇಡ.
ಈ ಹಿಂದೆನೆ ನಮ್ ಚಿರನ ಕರ್ಕೊಂಡು ಹೋಗಿ ಬಲಿ ಕೊಡೋದಕ್ ನೋಡ್ದವನು ಇವನೇ ತಾನೇ. ನಮ್ ಚಿರುನ ಇವನಿಂದ ಹೇಗ್ ಕಾಪಾಡ್ಕೊಂಡ್ ಬಂದ್ವಿ ರೀ. ಅದೇನ್ ಅನಿಷ್ಟ ಕೈಯೋ ಒಂದು ಇವನ್ ಮುಟ್ಟಿದ್ 3 ದಿನಕ್ಕೆ ನಮ್ ಚಿರು ಸತ್ತೋದ. ಇವತ್ತು ನಮ್ಮ ಅಶೋಕನ್ ಕರ್ಕೊಂಡು ಹೋಗಕ್ ಬಂದಿದ್ದಾನೆ ರೀ. ನಾನ್ ಬಂದಿರೋದು ಬಲಿ ತಗೊಳ್ಳೋದಕ್ಕಲ್ಲ, ಪ್ರಾಣ ಉಳಿಸೋದಕ್ಕೆ. ನನ್ಗೊಂದು ಅವಕಾಶ ಮಾಡಿಕೊಡಿ. ಏಯ್, ನಿನ್ನ ಅವಕಾಶರು ಬೇಡ, ಏನು ಬೇಡ. ಬಿಡ ಅಶೋಕನ್ನ, ಬಿಡು ಬಿಡು. ಸರಿ ನಡೆಯೋ. ಅಯ್ಯ, ನೀವ್ ಹೇಳ್ತಾ ಇರೋದು ನಿಜನಾ? ಯಾರ ಪ್ರಾಣ ಕಂಟಕ ಇದೆ? ದಯವಿಟ್ಟು ಅವ್ರನ್ನ ಉಳಿಸಿ ಅಯ್ಯ. ಯಜಮಾನ್ರೆ, ಶಿವನ್ ಅಪ್ಪಣೆ ಇಲ್ದೆ ಅವ್ರು ಹಾಗೆಲ್ಲ ಬರೋರಲ್ಲ. ಅವ್ರು ಬಂದಿದ್ದಾರೆ ಅಂದ್ರೆ ನಮ್ ಒಳ್ಳೇದಕ್ಕೆ ಬಂದಿದ್ದಾರೆ. ಮಾತು ಕೂಡ ಪೂರ್ತಿ ಮಾಡದೆ ಅವಮಾನ ಮಾಡಿ ಕಳಿಸ್ಬಿಟ್ವಿ ನಾವು. ಆಹಾ ಬಂದ್ಬಿಟ್ಲು ನಾನಿ. ಎಲ್ಲ ಇವಳೊಬ್ಳಿಗೆ ಗೊತ್ತಿರೋದು ಅಂತವಳು ಚಿರುನ ಉಳಿಸ್ಕೋಬೇಕಿತ್ತು ಕಣೆ. ಅವತ್ತ ಗೋರಿ ನಮ್ಮ ಮನೆಗೆ ಬಂದಿದ್ದು ಒಳ್ಳೇದಕ್ಕ, ಚಿರು ಸತ್ತಿದ್ದು ಒಳ್ಳೇದಕ್ಕ. ಯಾರ್ಯಾರು ಏನೇನು ಹೇಳ್ತಾರೋ ಅದೆಲ್ಲ ಒಳ್ಳೇದು ಅನ್ಕೊಂಡು ಕೂತ್ಕೊಂಡ್ರೆ ನಮ್ಮ ಅಶೋಕನು ಶಿವನ್ ಪಾದ ಸೇರ್ಕೋಬೇಕಾಗತ್ತೆ. ಸಾಕು. ಯಾಕೆಲ್ರು ಅಶೋಕನ್ ಬಗ್ಗೆ ಬರೀ ಅಪಶಕನೇ ಮಾತಾಡ್ತಿದ್ರ? ಹೊಟ್ಟೆಲಿ ಬೆಂಕಿ ಬಿದ್ದಂಗ ಆಗುತ್ತೆ ರೀ. ಆ ಗೋರಿ ಕೆಟ್ಟ ನೆರಳು ಬೀಳ್ತಿದ್ದ ಹಾಗೆ ನಮ್ಮ ಚಿರುನ ಕಳ್ಕೊಂಡ್ವಿ. ಈಗ ನಮ್ಮ ಅಶೋಕನ್ನ ಯಾರ್ಯಾರಿಂದ ನಾವು ಕಾಪಾಡ್ಕೋಬೇಕು? ಸುತ್ತಮುತ್ತ ಬರೀ ಶತ್ರುಗಳ ದಂಡೇ ಇದೆ. ನಾವು ನಮ್ಮ ಅಶೋಕನ್ನ ತುಂಬಾ ಹುಷಾರಾಗಿ ನೋಡ್ಕೋಬೇಕು. ಹೌದು ರಾಣಿ, ನಾನು ನಿದ್ದೆಗೆಟ್ಟರು ಪರವಾಗಿಲ್ಲ. ಅಶೋಕನ್ ರೂಮಲ್ಲಿ ಅವನ ಜೊತೆಗೆ ನಾನೇ ಇರ್ತೀನಿ. ಅವನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಾವು ನೋಡ್ಕೋಬೇಕು. ರೀ, ನೀವ್ ಯಾಕೆ ಅಶೋಕನ್ ಜೊತೆಲಿ ಇರ್ಬೇಕು? ಕೃಪಾಕರ್ ಅಶೋಕನ್ ನೋಡ್ಕೋತಾರೆ. ಹೌದು ಮಾವ, ಅಶೋಕ್ ಜೊತೆ ನಾನೇ ಮಲಗ್ತೀನಿ. ಬೇಡ ಕೃಪಾಕರ್, ಈಗಾಗಲೇ ನಿಮ್ಮ ಮೇಲೆ ಸಾಕಷ್ಟು ಜವಾಬ್ದಾರಿ ವಹಿಸಿದ್ದೀನಿ. ನಿಮಗೆ ಮತ್ತೆ ಹೊರ ಕೊಡೋಕೆ ನಾನು ಇಷ್ಟಪಡೋದು. ನಾನು ನೋಡ್ಕೋತೀನಿ. ಅಘೋರಿಗಳು ಬಂದಿದ್ರಾ? ಅಂದ್ರೆ ಅವರು ಒಳ್ಳೇದಕ್ಕೆ ಬಂದಿರ್ತಾರಲ್ವಾ? ಹೌದು ಅಮ್ಮವ್ರೆ, ಅವ್ರು ಒಳ್ಳೇದಕ್ಕೆ ಬಂದಿದ್ದು. ಆದ್ರೆ ಮನೆಯವರೆಲ್ಲ ಅವ್ರನ್ನ ಬೈದು ಕಳಿಸ್ಬಿಟ್ರು. ಅದು ಅಲ್ಲದೆ ನನ್ನ ಪ್ರಾಣ ಉಳಿಸಕ್ಕೆ ಬಂದಿರೋದು ಅಂತ ಕೂಡ ಹೇಳಿದ್ರು ಅವರು. ಅವ್ರ ಮಾತಿನ ಮರ್ಮ ನನಗೆ ಅರ್ಥ ಆಗ್ಲಿಲ್ಲ ಅಮ್ಮವ್ರೆ. ಅವರು ಅಶೋಕ್ ಅಣ್ಣನ ಎಳ್ಕೊಂಡು ಹೋಗಿದ್ದು, ಪ್ರಾಣ ಹೋಗುತ್ತೆ ಅದನ್ನ ಕಾಪಾಡಕ್ಕೆ ನಾನು ಬಂದಿರೋದು ಅಂತ ಹೇಳಿದ್ದು. ಇದನ್ನೆಲ್ಲ ನೋಡ್ತಾ ಇದ್ರೆ ನೋಡಿದ್ರೆ ಏನ್ ಮಾತಂಗೆ? ಅಶೋಕ್ ಅವ್ರ ಪ್ರಾಣಕ್ಕೆ ಕಂಟಕ ಇದೆ ಅಂತ ಅರ್ಥ ತಾನೆ? ನನಗೂ ಹಾಗೆ ಅನ್ನಿಸ್ತಾ ಇದೆ ಅಮ್ಮವ್ರೆ. ಹಾಗಾದ್ರೆ ಚಿರು ಅಶೋಕ್ ಅವ್ರನ್ನ ಸಮಾಧಾನ ಮಾಡ್ಕೊಳ್ಳಿ ಅಮ್ಮವ್ರೆ. ಆಳ ತಿಳಿದೆ, ಸಮುದ್ರಕ್ಕೆ ಬಿದ್ದಾಗಿದೆ. ಹೇಗಾದ್ರೂ ಮಾಡಿ ಈಜಿ ದಡ ಸೇರ್ಲೇಬೇಕು. ನನ್ನಿಂದ ನನ್ನ ತಾಳಿನೇ ಬಿದ್ದು ಹೋಗ್ತಾ ಇದೆ. ನಾನೇ ಅಶೋಕ್ ಅವ್ರಿಗೆ ಅನ್ಯಾಯ ಮಾಡ್ತಾ ಇದ್ದೀನಿ ಮಾತಂಗೆ. ನನ್ನಿಂದ ಅವ್ರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನೇ ಸತ್ತೋಗ್ತೀನಿ. ಅಮ್ಮವ್ರೆ, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ಹಾಗಾದ್ರೆ ಅಶೋಕ್ ಅವ್ರನ್ನ ಕಾಪಾಡ್ಕೊಳ್ಳೋದು ಹೇಗ್ ಮಾತಂಗೆ? ಇವತ್ತು ಅಶೋಕ್ ಅಣ್ಣನ ರೂಮ್ನಲ್ಲಿ ಯಜಮಾನರು ಮಲಗ್ತಾ ಇದ್ದಾರೆ. ಅಶೋಕ್ ಅಣ್ಣನ್ ಹೇಗೆ ಕಾಪಾಡ್ಕೊಳ್ಳೋದು ಅಂತ ಅರ್ಥ ಆಗ್ತಾ ಇಲ್ಲ. ಇವತ್ತು ಒಂದ್ ರಾತ್ರಿ ಕಳೀಲಿ ಅಮ್ಮೋರೆ, ಆಮೇಲೆ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ. ಇವತ್ತು ರಾತ್ರಿ ಏನಾದ್ರೂ ಏನೂ ಆಗೋದಿಲ್ಲ, ನೀವು ಧೈರ್ಯವಾಗಿರಿ. ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಇವತ್ತು ರಾತ್ರಿ ಯಾರು ಏನು ಮಾಡೋಕ್ಕಾಗೋದಿಲ್ಲ.
ಇದು ಅಶೋಕನ, ಇದು ನನ್ನ ಗಂಡನಿಗೆ. ಕಾವಲ್ ಕಾಯ್ತಿರೋ ನನ್ನ ಗಂಡ ಚೆನ್ನಾಗಿ ನಿದ್ದೆ ಮಾಡೋದಕ್ಕೆ. ಇವತ್ತಿಂದ ಅಶೋಕನ ದಿನಗಣನೆ ಶುರು ಆಯಿತು. ಇನ್ನು 3 ದಿನ ಈ ಮನೆ ಆಧಾರ ಸ್ತಂಭ ಉರುಳು ಹೋಗುತ್ತೆ. ರೀ ರೀ ತಗೊಳ್ರಿ, ಹಾಲು ತಂದಿದ್ದೀನಿ. ಹಾಲ ರಾಣಿ, ಇವತ್ತು ಸೂರ್ಯ ಏನಾದರೂ ಪಶ್ಚಿಮದಲ್ಲಿ ಹುಟ್ಬಿಟ್ನ? ಅಲ್ಲ, ನನಗೆ ತಿಳಿದಾಗೆ ಪೂರ್ವದಲ್ಲೇ ಹುಟ್ಟಿದ್ದು. ಏನ್ ರೇಗಿಸ್ತಾ ಇದ್ದೀರಾ? ರೇಗಿಸ್ತಿಲ್ವೇ? ನಿನ್ನ ಈ ದಿಢೀರ್ ಬದಲಾವಣೆ ನೋಡಿ ಭಯ ಆಗ್ತಿದೆ. ಯಾಕ್ರಿ ಭಯ? ಯಾಕೆ ನಾನು ಬದಲಾಗಬಾರ್ದು? ಸ್ವಲ್ಪ ಸಿಡುಕಿ, ಎಲ್ಲ ವಿಷಯಕ್ಕೂ ಎಲ್ಲರ ಮೇಲೂ ಸ್ವಲ್ಪ ಸಿಡುಕ್ತಿರ್ತೀನಿ ಅಷ್ಟೇ. ಆದರೆ ಅದಕ್ಕೂ ಒಂದು ಕಾರಣ ಇರುತ್ತೆ. ಈಗ ಅಶೋಕ್ ಆರ್ತಿನ ನಾನು ಫಾಲೋ ಮಾಡದೆ ಹೋಗಿದ್ದಿದ್ರೆ ಏನಾಗ್ತಿತ್ತು ಅಂತ ನಿಮಗೆ ಗೊತ್ತು ತಾನೆ. ನನಗೂ ಮನಸ್ಸಿದೆ, ಅಶೋಕನ್ ನೋಡ್ಕೋಬೇಕಾದ ಆರ್ತಿ ಹೇಗೇಗೋ ಬಿಹೇವ್ ಮಾಡ್ತಾಳೆ. ಅವನ್ನ ಇನ್ಯಾರು ನೋಡ್ಕೋತಾರೆ ಹೇಳಿ? ನಾನು ತುಂಬ ದಿನದಿಂದ ಗಮನಿಸ್ತಾ ಇದ್ದೀನಿ. ನೀವು ನಿಮ್ಮ ಅಣ್ಣನ ಸ್ಥಾನದಲ್ಲಿ ನಿಂತಿರೋವಾಗ ನಾನು ಅದಕ್ಕೆ ಸ್ಥಾನದಲ್ಲಿ ನಿಂತ್ಕೋಬಾರ್ದಾ? ಓ, ವಿಷಯ ಅದು ಅನ್ನು. ಮತ್ತೆ ನೀವು ನನ್ನ ಮೇಲೆ ಅನುಮಾನ ಪಟ್ರೆ ಸರಿ ಇರಲ್ಲ ನೋಡಿ. ಹಾಗಲ್ಲ ರಾಣಿ, ನೀನು ನಮ್ಮ ಅತ್ತಿಗೆ ಸ್ಥಾನನ ತುಂಬಕ್ಕೆ ಹೊರಟಿದ್ಯಾ ಅಂದಮೇಲೆ ನಾನು ನಿನಗೆ ಮರ್ಯಾದೆ ಕೊಡಲೇಬೇಕಲ್ವಾ? ಅಂತೂ ಮನೆಗೆ ದೊಡ್ಡವಳಾಗಿ ಎಲ್ರಿಗೂ ಒಳ್ಳೇದು ಬಯಸೋಕೆ ಹೊರಟಿದ್ಯಾ, ಒಳ್ಳೇದಾಗ್ಲಿ. ಈ ಬುದ್ಧಿ ಸ್ವಲ್ಪ ಮುಂಚಿತವಾಗಿ ಬಂದಿದ್ರೆ ಒಳ್ಳೇದಿತ್ತೇನೋ ಅಂತ ಅನ್ನಿಸ್ತಿದೆ. ನೀವು ಸ್ವಲ್ಪ ಸುಮ್ಮನೆ ಇರಿ. ಯಾವಾಗ ಯಾವ ಬುದ್ಧಿ ಉಪಯೋಗಿಸ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತು. ಇಲ್ಲ ಅಂದಿದ್ರೆ ನೀವು ಈ ಬುದ್ಧಿವಂತೆನ ಲವ್ ಮಾಡಿ ಮದುವೆ ಮಾಡ್ಕೋತಾ ಇದ್ರಾ? ತಗೊಳ್ಳಿ, ಹಾಲು ಕುಡೀರಿ. ಮೊದಲು ಅವನಿಗೆ ಕುಡ್ಸೆ. ನಾನು ಕುಡಿಸ್ತೀನಿ, ನೀವು ಮೊದಲು ಕುಡೀರಿ. ಹೇಳಿದ ಮಾತೇ ಕೇಳಲ್ಲ ನೀವು. ಕುಡ್ಸೋ ಅವನಿಗೆ.